ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಷಯ ಏನಂತಂದರೆ ನಿಮ್ಮದು SSC CHSL ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಹೌದು, CHSL SSC ಅವರು ಪೋಸ್ಟ್ಪೋನ್ ಕೂಡ ಆಗಿದೆ. MTS ಎಕ್ಸಾಮ್ ಯಾವಾಗ? ಸೊ ಇದೊಂದು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ. ಎಕ್ಸಾಮ್ ಮುಂದೂಡಿದೆ ಅಂತ ಹೇಳ್ಬೋದು. ಸೊ ಯಾವತ್ತು ನಡೆಯುತ್ತೆ ಅಂತ ಕನ್ಫರ್ಮ್ ಡೇಟ್ ಕೂಡ ಆಗಿಲ್ಲ. ಅದಕ್ಕಿಂತ ಮೊದಲು SSC ಅವರು ಈ ಒಂದು ಎಕ್ಸಾಮ್ ತಗೋತಿದ್ದಾರೆ. ಟೈರ್ 1 CBA ಎಕ್ಸಾಮ್. ಅದು ಕಾಂಬಿನೇಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2025 ಟೈರ್ 1. ಇದು ಮೊದಲೇ ಆಗಬೇಕಿತ್ತು. ಸೊ ಜಲ್ದಿ ಲೇಟ್ ಆಯಿತು ಅಂತ ಹೇಳ್ಬೋದು. ಸೆಪ್ಟೆಂಬರ್ 12ರಿಂದ ಸೆಪ್ಟೆಂಬರ್ 26 ತನಕ ಇದೇ ಎಕ್ಸಾಮ್ ನಡೆಯುತ್ತೆ. ಈ ಒಂದು ಡೇಟಲ್ಲಿ SSC ನಿಮ್ಮದು CHSL ಆಗಬೇಕಿತ್ತು, ಅದು ಕಾರಣಾಂತರದಿಂದ ಆಗಲಿಲ್ಲ. ಸೊ ಈ ಒಂದು ಎಕ್ಸಾಮ್ ಆದ ನಂತರ ನಿಮಗೆ CHSL ಎಕ್ಸಾಮ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಅವ್ರು ಕೊಟ್ಟಿರೋ ಡೇಟ್ ನೋಡಿದ್ರೆ 8ನೇ ತಾರೀಕಿಂದ ಹಿಡಿದು 18ನೇ ತಾರೀಕು ತನಕ CHSL ಎಕ್ಸಾಮ್ ಕರೆದಿದ್ರು. ಸೊ ಅದು ಕಾರಣಾಂತರ ಆಗಲಿಲ್ಲ. ಸೊ SSC CHSL ಪೋಸ್ಟ್ ನೋಡೋದಾದರೆ 3131 ಇದ್ದು, ಇದು 10th + 2 ಅಂತಂದರೆ 12ನೇ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ರಿ. ಹಾಗಾಗಿ ಈ ಒಂದು ಎಕ್ಸಾಮ್ ಯಾವತ್ತಿರುತ್ತಲ್ಲ ಅದರ ಹಿಂದಿನ ದಿನ ನಿಮ್ಮದು ಅಡ್ಮಿಟ್ ಕಾರ್ಡ್ ಕೂಡ ಬಿಡ್ತಾರೆ. ಅಡ್ಮಿಟ್ ಕಾರ್ಡ್ ಯಾವಾಗ ಅಂತ ಕೇಳಿದ್ರಿ. ಸೊ ಒಂದು ಕ್ಲಾರಿಫೈ ಕೊಡ್ತಿದ್ದೀನಿ. ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತಂದರೆ ಅಕ್ಟೋಬರ್ 2025 ಅಕ್ಟೋಬರಿಂದ ಹಿಡಿದು ನವೆಂಬರ್ ತನಕ ಹೋಗ್ಬೋದು. ಅಕ್ಟೋಬರಿಂದ ಹಿಡಿದು ನವೆಂಬರ್ ತನಕ ಹೋಗ್ಬೋದು. ಅದರ ಹಿಂದಿಂದು ಒಂದು ವಾರದಲ್ಲಿ ನಿಮ್ಮದು ಅಡ್ಮಿಟ್ ಕಾರ್ಡ್ ಕೂಡ ಬಿಡ್ತಾರೆ. ಅದರ ಜೊತೆಗೆ ನೀವು ಇದು ಬೇಸಿಕ್ ಆಗಿ ಇದಕ್ಕೆ ಟೈರ್ 1 ಟೈರ್ 2 ಅಂತ 2 ಎಕ್ಸಾಮ್ ಕೂಡ ಇದೆ ಇದರಲ್ಲಿ. ಅಂತಂದರೆ CHSLಲ್ಲಿ ನೀವು ಜಾಬ್ ತೊಗೊಳ್ಬೇಕಂತ ಅಂದರೆ 2 ಎಕ್ಸಾಮ್ ಕ್ಲಿಯರ್ ಮಾಡಲೇಬೇಕು. ಇದು ಟೈರ್ 1 ಇದೇ ವರ್ಷ ನಡೆಯುತ್ತೆ, ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ. ಇನ್ನು ಟೈರ್ 2 ಮುಂದಿನ ವರ್ಷ ಏಪ್ರಿಲ್ ಅಥವಾ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನಡೆಯುತ್ತೆ. ಇದರ CHSL ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ನೋಡ್ಕೊಳ್ಳಿ. ಇನ್ನು MTS ಕಡೆ ಬರೋಣ. ಇನ್ನು MTS ಕಡೆ ಬಂದರೆ MTS ಅವರು ಸೊ ಆಲ್ರೆಡಿ ಡೇಟ್ ಬಿಟ್ಟಿದ್ದ ಹಾಗೆ ಬಿಟ್ವೀನ್ ನಂಬರ್ 20 ಸೆಪ್ಟೆಂಬರ್ 20 ಸೆಪ್ಟೆಂಬರಿಂದ ಹಿಡಿದು 24 ಸೆಪ್ಟೆಂಬರ್ವರೆಗೂ ಅಕ್ಟೋಬರ್ವರೆಗೂ ಎಕ್ಸಾಮ್ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಇದೇ ರಿಸಲ್ಟ್ ಫೈನಲ್ ಆಗಿದೆ ಅಂತ ಹೇಳ್ಬೋದು. ಇದು ಇನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಇಷ್ಟರಲ್ಲಿ ನಡೆಸ್ತಾರೆ. ನಿಮ್ಮದು ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತಂದರೆ ಒಂದು ವಾರ ಮುಂಚೆನೇ ಬಿಡ್ತಾರೆ SSC MTS ಇದ್ದವ್ರಿಗೆ. ಸೊ MTS ಅವ್ರು ನೋಡ್ಕೊಳ್ಬೋದು. MTS 2025ರಲ್ಲಿ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ MTS ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋ ಮಾಡಿ ಹಾಕೋಣ. MTS ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತಂದರೆ 20 ಸೆಪ್ಟೆಂಬರಿಂದ ಹಿಡಿದು 24 ಅಕ್ಟೋಬರ್ 2025 ಅಂತಂದರೆ ಇದೇ ವರ್ಷ. ಸೆಪ್ಟೆಂಬರ್ 20ಕ್ಕೆ ಪ್ರಾರಂಭವಾಗೋ ಚಾನ್ಸಸ್ ತುಂಬಾ ಇದೆ, ಯಾಕಂದರೆ ಇದು ಪೋಸ್ಟ್ಪೋನ್ ಆಗೋ ಸಾಧ್ಯನೇ ಇಲ್ಲ. CHSL ಒಂದು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು. ಕನ್ಫರ್ಮ್ ಆಗಿ ಪೋಸ್ಟ್ಪೋನ್ ಆಗಿದೆ, ಯಾಕಂದರೆ ಇಷ್ಟೊತ್ತಾಗಲೇ ಅವರು ಕೊಡಬೇಕಿತ್ತು, ಯಾವುದೂ ಮಾಹಿತಿ ಕೊಟ್ಟಿಲ್ಲ ಅಂದಮೇಲೆ ಇದು CHSL ಲೇಟಾಗಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆದರೆ MTS ಮಾತ್ರ ಯಾವುದೇ ರೀತಿ ಚೇಂಜ್ ಆಗೋ ಮಾತೇ ಇಲ್ಲ ಅಂತ ಹೇಳ್ಬೋದು. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 24 ತನಕ ಅಂದರೆ ಒಂದು ತಿಂಗಳು ಸುಮಾರು ಒಂದು ತಿಂಗಳ ಕಾಲ ನಿಮ್ಮದು MTS ಎಕ್ಸಾಮ್ ನಡೆಸ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೊಂದು ಕ್ಲಾರಿಟಿ ಆಗಿತ್ತು ಅಂತ ಹೇಳ್ಬೋದು. ಸೊ MTS ಇನ್ನೂ ಯಾರು ಪ್ರಿಪ್ರೇಷನ್ ಮಾಡ್ತಿಲ್ಲ, ಬೇಗ ಪ್ರಿಪ್ರೇಷನ್ ಮಾಡಿ. ಹಾಗೆ ನಮ್ಮ ಯೋಧಾಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಲವ್ ಯು ಆಲ್. ಇನ್ನು ಯೋಧಾಸ್ ಕ್ಲಾಸಸ್ ಚಾನಲ್ನ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು. ಮೊದಲನೇದು CHSL ಎಕ್ಸಾಮ್ ಮುಂದೆ ಹೂಡಿದೆ, ಅದು ಯಾವಾಗಂತ ಹೇಳಿದ್ದೀನಿ. ಅದ್ರ ಜೊತೆಗೆ MTS ಎಕ್ಸಾಮ್ ಡೇಟ್ ಕೂಡ ಹೇಳಿದ್ದೀನಿ. ಎಕ್ಸಾಮ್ ಡೇಟ್ ವಿಡಿಯೋ ಅಷ್ಟೇ ಇದು ಆಗಿದ್ದೆ. ಇನ್ನು RRBD ಗ್ರೂಪ್ ಎಕ್ಸಾಮ್ ಒಂದು ಬರಬೇಕು, ಅದು ಯಾವಾಗ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ